ಹಾಯ್, ನಾನು ನಿಮ್ಮ ಸೂರ್ಯ. ಇಲ್ಲಿ ತನಕ ನೀವು ಕಾಮಿಡಿ ಕಿಲಾಡಿಯಲ್ಲಿ ನನ್ನ ಆ್ಯಕ್ಟಿಂಗನ್ನು ನೋಡಿ ಸಪೋರ್ಟ್ ಮಾಡಿದ್ರಿ. ಈಗ ಇದು ಆ್ಯಕ್ಟಿಂಗು ಅಲ್ಲ, ರಿಯಾಲಿಟಿ ಮದುವೆ ಆಗದ ಬ್ಯಾಚುಲರ್ಸ್, ಭರ್ಜರಿ ಬ್ಯಾಚುಲರ್ಸ್ 2ಗೆ ನಾನು ಬರ್ತಾಯಿದ್ದೀನಿ. ಇದರ ವಿಶೇಷತೆ ಏನು ಅಂದರೆ, ಇಲ್ಲಿ ಆ್ಯಕ್ಟಿಂಗಿಗೆ ಅವಕಾಶ ಇರಲ್ಲ, ಬರೀ ರಿಯಾಲಿಟಿಗೆ ಅವಕಾಶ ಇರುತ್ತೆ. ನಮ್ಮ ಲೈಫಲ್ಲಿ ನಾವೊಂದು ಕೆಲವೊಂದು ವಿಷಯನ ಮಿಸ್ ಮಾಡ್ಕೊಂಡಿರ್ತೀವಿ, ಕೆಲವೊಂದು ವಿಷಯನ ಕಲ್ತ್ಕೊಂಡೇ ಇರಲ್ಲ. ಆ ಕಲ್ತ್ಕೊಳ್ಳದೇ ಇರೋ ವಿಷಯನ ಕಲಿಸೋದಕ್ಕೆ ಅಂತಲೇ ಒಂದಷ್ಟು ವಿಷಯನ ಅಲ್ಲಿ ಹೇಳ್ಕೊಡೋ ಒಂದು ಪ್ರಾಜೆಕ್ಟ್ ಏನಾದರೂ ಇದ್ದರೆ ಅದು ಭರ್ಜರಿ ಬ್ಯಾಚುಲರ್ಸ್ 2. ಅಂದರೆ ನನಗೆ ಈಗ ಮದುವೆ ಆಗಿಲ್ಲ, ಮದುವೆ ಯಾಕಾಗಿಲ್ಲ, ಏನು ನನ್ನ ವೀಕ್ನೆಸ್ಸು, ಈ ವೀಕ್ನೆಸ್ಸನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅದನ್ನು ಹೇಳ್ಕೊಡೋ ಅಂಥದ್ದೇ ಭರ್ಜರಿ ಬ್ಯಾಚುಲರ್ಸ್ 2. ಇಲ್ಲಿ ಕಲಿಕೆಯೇ ಇಂಪಾರ್ಟೆಂಟ್. ನಾನು ಇಲ್ಲಿ ಕಲಿಯೋದಕ್ಕೆ ಮಾತ್ರ ಬಂದಿರೋದು, ಕಲಿತೀನಿ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ತುಳಿ ಹತ್ತಿ ತುಳಿ ಒತ್ತಿ ತುಳಿ ಅಹಂಕಾರ ಒಳಿಯಲಿ, ನಾನು ನನ್ನದೆಲ್ಲ ಸತ್ತು ನೀನು ಮಾತ್ರ ಉಳಿಯಲಿ. ಇಲ್ಲಿ ನೀವು ಮಾತ್ರ ಉಳಿಬೇಕು, ನಾನು ನಂದು ಎಲ್ಲ ಸತ್ತೋಗ್ಬೇಕು, ಇಷ್ಟೇ ಇರುವಂಥದ್ದು. ಹಾಗಾಗಿ ಕಲಿಕೆಯೇ ಈ ಪ್ರಾಜೆಕ್ಟ್ನ ನನ್ನ ಉದ್ದೇಶ. ಕಲಿಯೋದಕ್ಕೋಸ್ಕರ ಬರ್ತಾಯಿದ್ದೀನಿ, ಕಲಿತೀನಿ. ಆದರೆ ಕಲಿಯೋದ್ರ ಜೊತೆಗೆ ಒಂದಷ್ಟು ಮನೋರಂಜನೆಗಳು ಸಿಗುತ್ತೆ, ನಿಮಗೆ ಖಂಡಿತ ಸಿಗುತ್ತೆ ಅನ್ನೋ ಭಾವನೆ. ದಯವಿಟ್ಟು ನೀವು ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿದ್ರಿ, ಹೀಗೆ ಮುಂದೆನೂ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೂರ್ಯ ಅವರಿಗೆ ಸಿಗೋವಂಥ ಹುಡುಗಿ ಹೀಗೆ ಇರಬೇಕು ಅನ್ನೋವಂಥದ್ದು ಏನಾದರೂ ಆಸೆ ಇದೆಯಾ? ನನಗೆ ಸಿಗುವಂಥ ಹುಡುಗಿ ಹೀಗೆ ಇರಬೇಕು ಅನ್ನೋವಂಥದ್ದು ಯಾವ ಇದು ಇಲ್ಲ. ಯಾಕೆಂದರೆ ನಾನು ಫ್ರೀಯಾಗಿರೋನು, ನನಗೆ ಸಿಗುವಂಥ ಹುಡುಗಿನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಯಾಕೆಂದರೆ ನಾನು ಮಾಡೋದು ಕಲೆಯ ಕೆಲಸ. ಆ ಕೆಲಸದಲ್ಲಿ ಬೇರೆ ರೀತಿಯಾಗಿ ಯೋಚನೆ ಮಾಡುವಂಥ ಮನಸ್ಥಿತಿಗಳಿದ್ದರೆ ತುಂಬ ಕಷ್ಟ, ನನ್ನ ಜೀವನದಲ್ಲಿ ತುಂಬ ಕಷ್ಟ, ಮುಂದುವರಿಯೋದು ಕಷ್ಟ ಆಗುತ್ತೆ. ಸಂಸಾರ ಅಂತೂ ಬಂದಾಗ ಶೂಟಿಂಗ್ ಮುಗಿಸೋ ಬಂದಿರ್ತೀವಿ, ಮುಖ ಮಾಡ್ಕೊಂಡ್ರೆ ಜೀವನ ನಡೆಸೋದು ತುಂಬ ಕಷ್ಟ. ಬಂದಾಗ ಲವಲವಿಕೆಯಿಂದ ಕಷ್ಟ ಇರುತ್ತೆ, ಎಲ್ರಿಗೂ ಕಷ್ಟ ಇರುತ್ತೆ. ಕಷ್ಟವನ್ನು ಮರೆಮಾಚಿ ಒಂದು ಸಂಸಾರವನ್ನು ನೀಗಿಸುವಂಥ ಹುಡುಗಿಯಾಗಿದ್ದರೆ ತುಂಬ ಒಳ್ಳೆಯದು. ನಿಜವಾಗ್ಲೂ ಸೂರ್ಯ ಅವರಿಗೆ ಲವರ್ ಇಲ್ಲ ಅಂತಾರೆ? ಖಂಡಿತ ಇಲ್ಲ. ಯಾಕೆಂದರೆ ನನ್ನ ಉದ್ದೇಶ ಅಥವಾ ನನ್ನ ಇದು ಮದುವೆ ಏಜಿಗೆ ಬಂದಾಗ ನನ್ನ ಮನೆಗೆ ಏಜ್ ಆಗಿತ್ತು. ಇನ್ನು ಹೆಚ್ಚು ಕಮ್ಮಿ ಆಗಿದ್ದಿದ್ದರೆ ಮನೆ ಬಿದ್ದೋಗ್ತಾಯಿತ್ತು. ಅದೇ ನನ್ನ ಮೂಲ ಆಸೆಯಾಗಿದ್ದು, ನನ್ನ ಮನೆ ಆಗಬೇಕು, ಆ ಮನೆಗೆ ತೊಟ್ಟಿ ಮನೆಯೇ ಆಗಬೇಕು, ಆ ತೊಟ್ಟಿ ಮನೆಗೆ ಅಮ್ಮನ ಮನೆ ಅಂತೇಳಿ ಹೆಸರಿಡಬೇಕು ಅನ್ನೋದೇ ನನ್ನ ಆಸೆ. ನಿಮ್ಗೆ ಗೊತ್ತೇ ಇದೆ, ಒಂದು ಲೋನ್ ತಗೊಳ್ಳೋದು ಎಷ್ಟು ಕಷ್ಟ ಅಂತೇಳಿ. ಆ ಲೋನು ನನಗೆ ಸಿಕ್ಕಿರೋದೇ ಈ ಡಿಸೆಂಬರ್ 31ಗೆ. ಇವಾಗ ಮನೆ ಗೋಡೆ ಆಗಿ ಒಂದು ಹಂಚಿನ ಹಂತಕ್ಕೆ ಬಂದಿದೆ. ತೊಟ್ಟಿ ಮನೆ ಆದಮೇಲೆ, ಆ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಮದುವೆ ಲವ್ ಅಂತ ಯೋಚನೆ ಮಾಡಬೇಕು ಅಂದ್ಕೊಂಡಿದ್ದೆ. ಇವಾಗ ಯೋಚನೆ ಮಾಡಿದರೆ ಮದುವೆನೂ ಬೇಡ, ಏನೂ ಬೇಡ, ಸಿಂಗಲ್ ಲೈಫ್ ಚೆನ್ನಾಗಿದೆ ಅನಿಸುತ್ತೆ. ಆದರೂ ಭರ್ಜರಿ ಬ್ಯಾಚುಲರ್ಸಲ್ಲಿ ಏನಾದರೂ ಕಲ್ತ್ಕೊಂಡು ಏನಾದರೂ ಪ್ರಯೋಗ ಮಾಡ್ಬೋದು ಅಂತೇಳಿ ಭರ್ಜರಿ ಬ್ಯಾಚುಲರ್ಸ್ 2ಗೆ ಹೋಗ್ತಾಯಿದ್ದೀನಿ. ವೀಕ್ಷಕರಿಗೆ ಹೇಳೋದಿಷ್ಟೇ, ನಾವಾಗೆ ಯಾವುದ್ರ ಹಿಂದೂ ಹೋಗಬಾರ್ದು, ಅದಾಗೆ ಬಂದಾಗ ಬಿಟ್ಕೊಳ್ಬಾರ್ದು, ಲಾಭಕ್ಕಂತ ಹೇಳಿ ಹಿಡ್ಕೊಂಡು ಬಿಡ್ಬೋದು.